ಮುಂದಿನ ವರ್ಷನ್ ಆಫ್ ಮಲ್ಟಿಪ್ಲಿಕೇಶನ್ ಬಂದು ವೆಕ್ಟರ್ ಪ್ರಾಡಕ್ಟ್, ಆಲ್ಸೋ ನೋನ್ ಆಸ್ ಕ್ರಾಸ್ ಪ್ರಾಡಕ್ಟ್. ಸೊ ಕ್ರಾಸ್ ಪ್ರಾಡಕ್ಟ್ ದ ಸಿಂಪ್ಲೆಸ್ಟ್ ಫಾರ್ಮ್ ಅಂತ ಹೇಳಿದಾಗ ಏನಪ್ಪ ಅಂತ ಹೇಳ್ತು ಅಂದರೆ, ಇಟ್ ಈಸ್ ಟಾಕ್ಸ್ ಅಬೌಟ್ ಹೌ ಪರ್ಪೆಂಡಿಕ್ಯುಲರ್ ಟೂ ಥಿಂಗ್ಸ್ ಆರ್ ಅಂತ ಹೇಳ್ತು ಅಂತ ಹೇಳಿದ್ರೆ, ಸೇ ವಿ ಹ್ಯಾವ್ ಅ ವೆಕ್ಟರ್ ಎ ಮತ್ತು ವೆಕ್ಟರ್ ಬಿ ವಿಚ್ ಇಸ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ನಮ್ಮ ಕ್ರಾಸ್ ಪ್ರಾಡಕ್ಟು ವುಡ್ ಬಿ ವೆರಿ ಹ್ಯಾಪಿ ಅಬೌಟ್ ದಿಸ್. ಓ ಈ ಥರ ಅಂಥೇಳಿ. ಅದೇ ಅಕಸ್ಮಾತಾಗಿ ಎರಡೂ ಕೊಲೀನಿಯರ್ ಆಗಿತ್ತು ಅಂತ ಹೇಳಿದ್ರೆ, ಕೊಲೀನಿಯರ್ ಎ ಕೊಲೀನಿಯರ್ ಟು ಬಿ ಆಗಿತ್ತು ಅಂತ ಹೇಳಿದ್ರೆ, ಇಟ್ ವೋಂಟ್ ಬಿ ದಟ್ ಹ್ಯಾಪಿ. ಸರಿನಾ? ಹಾಂ, ಆಸ್ ಅ ಡೆಫಿನೇಷನ್, ವೆಕ್ಟರ್ ಪ್ರಾಡಕ್ಟ್ ಆಫ್ ಎ ಆ್ಯಂಡ್ ಬಿ ಇಸ್ ಡಿಫೈನ್ಡ್ ಆಸ್ ಅ ಥರ್ಡ್ ವೆಕ್ಟರ್ ಸಿ ಇ ವಿಚ್ ಹ್ಯಾಸ್ ಅ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಸೈನ್ ಕ್ಯೂ. ಥೀಟ್ ಅಂತ ಬರೆಯೋಣ ಅಂತ ಇದ್ದೆ, ಕ್ಯೂ ಅಂತ ಬರ್ದಿದ್ದೇನೆ. ವೇರ್ ಕ್ಯೂ ಇಸ್ ದ ಆ್ಯಂಗಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಮೆಜರ್ಡ್ ಫ್ರಮ್ ಎ ಟು ಬಿ. ಇದೇ ನಿಮ್ಮ ಡೆಫಿನೇಷನ್ ಅಷ್ಟೇ, ಏನಿಲ್ಲ. ಇದು ಒಂದು ಫಾರ್ಮುಲಾ ಇದೆ, ಆ ಫಾರ್ಮುಲನ್ನ ಡಿಸ್ಕ್ರೈಬ್ ಮಾಡಿದ್ದಾರೆ, ಅದು ವರ್ಣಿಸಿದ್ದಾರೆ, ಅದೇ ನಿಮ್ಮ ಡೆಫಿನೇಷನ್. ಇಲ್ಲಿ ಮುಖ್ಯವಾದ ಒಂದು ಸ್ಟೇಟ್ಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಒಂದು ಸೆಂಟೆನ್ಸ್ ಇಲ್ಲ ಅಂತ ಹೇಳಿದ್ರೆ, ಬ್ಲಾಕ್ ಆಫ್ ವರ್ಡ್ಸ್ ಏನಪ್ಪ ಅಂತ ಹೇಳಿದ್ರೆ, ಮೆಜರ್ಡ್ ಫ್ರಮ್ ಎ ಟು ಬಿ ಅಂತ ಹೇಳಿ. ಸರಿನಾ? ಇಟ್ ಇಸ್ ಮೆಜರ್ಡ್ ಫ್ರಮ್ ಎ ಟು ಬಿ. ಏನಿದು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊತೀವಿ, ಬಟ್ ಇದನ್ನು ಬರೆಯೋದು ಮತ್ತು ಅರ್ಥ ಮಾಡ್ಕೊಳೋದು ಮಿಸ್ ಮಾಡ್ಕೊಬೇಡಿ. ರೆಪ್ರೆಸೆಂಟೇಷನ್, ಹೌ ಡು ಯು ರೆಪ್ರೆಸೆಂಟ್ ಅ ಕ್ರಾಸ್ ಮಲ್ಟಿಪ್ಲಿಕೇಶನ್ ಬಿಟ್ವೀನ್ ಟೂ ವೆಕ್ಟರ್ಸ್? ಡಾಟ್ ಪ್ರಾಡಕ್ಟಲ್ಲಿ ಡಾಟ್ ಇಟ್ಟಿದ್ರೆ ಕ್ರಾಸ್ ಪ್ರಾಡಕ್ಟಲ್ಲಿ ಹೌದು ಕ್ರಾಸ್ ಮಾಡ್ತೀವಿ, ಅಷ್ಟೇ, ಇನ್ನೇನಿಲ್ಲ. ಸರಿನಾ? ಆ್ಯಂಡ್ ಹೌ ಡು ವಿ ರೀಡ್ ದಿಸ್? ಎ ಕ್ರಾಸ್ ಬಿ, ಆ್ಯಕ್ಚುಲಿ ವೆಕ್ಟರ್ ಎ ಕ್ರಾಸ್ ವೆಕ್ಟರ್ ಬಿ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ನಾವು ಇದನ್ನು ಓದೋದು. ಆಯಿತಾ ಹುಡುಗರ? ಹಾಂ, ತಕ್ಷಣಕ್ಕೆ ಇದೆಲ್ಲ ಪಾಸ್ ಮಾಡ್ಕೊಂಡು ಬರ್ಕೊಂಬಿಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಿಲ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ about the cross product in detail.